ಈಗ ಅಲೋಪತಿ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆ ಜಂಬುಲಾಯನ ಫಾರ್ ಎಕ್ಸಾಂಪಲ್ ಸೈಸಿಜಿಯಂ, ಅದರಲ್ಲಿ ಇರೋದು ಒಳಗಿರೋದು ಕೆಮಿಕಲ್ ಅನ್ನ ತೆಗೆದು ಒಂದು ಚಿಕ್ಕ ಕ್ಯಾಪ್ಸೂಲ್ ನಲ್ಲಿ ಪ್ಯಾಕ್ ಮಾಡಿ ಹಂಗೆ ಕೊಡ್ತು ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಅಲೋಪತಿ. ಅಲೋಪತಿ ಅಂದ್ರೆ ಕಾಂಟ್ರಾರಿಸ್ ಕ್ಯೂರಂಟರ್, ಆಪೋಸಿಟ್. ನಮ್ಮ ದೇಹದಲ್ಲಿ ಪೈನ್ ಇಲ್ಲ. ಏನಾಯ್ತು, ನೀವು ತಿನ್ನೋದು ಏನೋ ಒಂದು ಪದಾರ್ಥದಿಂದ ಒಂದು ಹೊಟ್ಟೆ ನೋವು ಬರ್ಬೋದು, ಇಲ್ಲ ಅನ್ನೋ ಒಂದು ಏಟ್ ಬಿತ್ತು ಒಂದು ಪೇನ್ ಬರುತ್ತೆ. ವಾಟ್ ವಿ ಯೂಸ್ ಟು ಕಾಲ್ ಇಮ್ಯುನೋಗ್ಲೋಬುಲಿನ್ಸ್. ಅಂದ್ರೆ ನಿಮ್ಮ ದೇಹದಲ್ಲಿ ಒಂದು ಎದುರಿಸೋ ಶಕ್ತಿ ಇರುತ್ತೆ. ಈ ಎಲ್ಲಾ ಶಕ್ತಿಯನ್ನು ಗ್ಲೋಬುಲಿನ್ ಅಂದ್ರೆ ನಿಮಗೆ ಗೊತ್ತಾಯ್ತು, ಗ್ಲೋಬಸ್ ಅಂತ ಉಂಡೆಯಾಗಿ ಕಾಣ್ತಾ ಇರುತ್ತೆ. ಸೊ IgG, IgE, IgD ಈ ತರ ಎಲ್ಲ ಇಮ್ಯುನೋಗ್ಲೋಬುಲಿನ್ಸ್ ಇರುತ್ತೆ. ಈ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಇದಕ್ಕೆ ಮುಂದಿನ ಸ್ಟೇಜ್ ನಲ್ಲಿ ಏನಾಗುತ್ತೆ ಅಂತ ಪ್ರೋಸ್ಟೋಗ್ಲಾಂಡಿನ್ 1 ಅಂಡ್ ಪ್ರೋಸ್ಟೋಗ್ಲಾಂಡಿನ್ 2, ಪ್ರೋಸ್ಟೋಗ್ಲಾಂಡಿನ್ 3 ಆಗ್ತಾ ಇರುವಾಗ ಅಯ್ಯೋ ನನಗೆ ನೋವು ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಅವಾಗ ಏನ್ ಮಾಡ್ತಾ ಇದ್ದ, ಪ್ರೋಸ್ಟೋಗ್ಲಾಂಡಿನ್ 2 ಟು ಪ್ರೋಸ್ಟೋಗ್ಲಾಂಡಿನ್ 3 ಹೋಗೋದನ್ನ ಬ್ಲಾಕ್ ಮಾಡಕ್ಕೆ ಪೈನ್ ಕಿಲ್ಲರ್ ಅಂತ ಕೊಡ್ತಾ ಇರ್ತಾರೆ. ನಮ್ಮ ಹೋಮಿಯೋಪತಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆಲಿಯನ್ ಸಿಪ್ಪ ಹೇಳಿದ್ರೆ ನಾನು, ಅದೇ ತರ ಸೈಸಿಜಿಯಂ ಜಂಬುಲಾನಂ, ನಮ್ಮ ನೆರಳೆ ಹಣ್ಣನ್ನ ರಸ ತಗೊಂಡು, ವಾಟ್ ವಿ ಯೂಸ್ ಟು ರಸ ತಗೊಂಡು ನಮ್ಮ ಹೋಮಿಯೋಪತಿಕ್ ಫಾರ್ಮೋಕೋಪಿಯಾ ಅಂತ ಒಂದು ಪ್ರೊಸೀಜರ್ನಲ್ಲಿ ಏನು ಮಾಡ್ತೀವಿ ಅಂದರೆ ಅದನ್ನ ಒಂದು ಮೆಡಿಸಿನ್ ಆಗಿ ಕನ್ವರ್ಟ್ ಮಾಡ್ತೀವಿ ನಾವು. ಅವಾಗ ಏನಾಗುತ್ತೆ, ಫಸ್ಟ್ ಲೆವೆಲ್ನಲ್ಲಿ ಮದರ್ ಟಿಂಚರ್ ಅಂತ ಇರುತ್ತೆ. ಈ ಮದರ್ ಟಿಂಚರನ್ನು ತೆಗೆದು 1 ml ತಗೊಂಡು ಇನ್ನೊಂದು 9 ml ಬಂದು ವಾಟ್ ವಿ ಯೂಸ್ ಟು ಕಾಲ್ ಆಲ್ಕಹಾಲ್ ಬೇಸ್ ಅಂತ, ಆಲ್ಕಹಾಲ್ 40s ಅಂತ ಇರುತ್ತೆ. ಆಮೇಲೆ ಒಂದು ಸ್ಟೆರೈಲ್ ವಾಟರ್ ಅಂತ ಇರುತ್ತೆ, ಇಲ್ಲ ಡಿಅಯನೈಸ್ಡ್ ವಾಟರ್ ಅಂತ ಇರುತ್ತೆ. 1 ml ಮದರ್ ಟಿಂಚರ್, 10 ml ವಾಟ್ ವಿ ಯೂಸ್ ಟು ಕಾಲ್ ಎಸ್ ದ ಡೈಲ್ಯೂಷನ್, ಅದನ್ನ ತಗೊಂಡು ವಾಟರ್ ಅಂತ ಇಟ್ಕೊಳ್ಳೋಣ, ಇಲ್ಲ ಆಲ್ಕಹಾಲ್ ಬೇಸ್ ಆಲ್ಕಹಾಲ್ 40s ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಹಾಕಿ ಇದನ್ನ ತೆಗೆದು ವಾಟ್ ವಿ ಯೂಸ್ ಟು ಕಾಲ್ ಸಕಷನ್ ಅಂತ ಹೇಳ್ತೀವಿ. ಇವಾಗ ಒಂದು ಮದರ್ ಟಿಂಚರ್ ಇದೆ, ಮದರ್ ಟಿಂಚರ್ ಕಿವಿಗೆ ಮೇಲೆ ಹಿಂಗೆ ತೆಗೆದು ಅನಿಮನ್ ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ಇದರಲ್ಲಿ ಒಂದು ಎಲಾಸ್ಟಿಕ್ ಶೀಟ್ ಇಟ್ಕೊಂಡು, ಒಂದು ಕುಷನ್ ಶೀಟ್ ಇಟ್ಕೊಂಡು, ಪ್ಲಾಸ್ಟಿಕ್ ಶೀಟ್ ಇಟ್ಕೊಂಡು ಡಮ್ ಅಂತ ಹೊಡಿತಾ ಇದ್ರು. ವಾಟ್ ವಿ ಯೂಸ್ ಟು ಕಾಲ್ ಅಸ್ 1 potency ಅಂತ ಹೇಳ್ತೀವಿ. ಈ ತರ 10 ಸಲ ಮಾಡ್ತು ಅಂದ್ರೆ ಡೆಸಿಮಲ್ ಸ್ಕೇಲ್ ನಲ್ಲಿ ವಾಟ್ ವಿ ಯೂಸ್ ಟು ಕಾಲ್ 6x. ದೋಸ್ ಆಫ್ ದ ಡೇಸ್ ಅಂದ್ರೆ ಮದರ್ ಟಿಂಚರ್ ಬಿಟ್ಟು ಅಂದ್ರೆ 3x, 6x, 12x ಮಾಡ್ತಾ ಇದ್ರು. ಇದೇ ಅದಾದ್ಮೇಲೆ 1 ml ತಗೊಂಡು 99 ml ಹಾಕಿ 100 ml ಬರುತ್ತೆ. ಇದನ್ನ 100 ಸಲ ಹಿಂಗೆ ಗುದ್ದಬೇಕು. ವಾಟ್ ವಿ ಯೂಸ್ ಟು ಕಾಲ್ ಸಕಷನ್. ಆ ತರ ಗುದ್ದುತ್ತಾ ಇರುವಾಗ ಏನಾಗುತ್ತೆ ಅಂದ್ರೆ ವಿ ಯೂಸ್ ಟು ಕಾಲ್ ದ ಮೆಮೊರಿ. ಆ ಸೈಸಿಜಿಯಂ ಜಂಬುಲಾನಂ ಮದರ್ ಟಿಂಚರ್ನಲ್ಲಿ ಇರೋದು ಒಳ್ಳೆ ನಿಮ್ಮ ಸಕ್ಕರಾಂಶ ನಿಮ್ಮ ದೇಹದಲ್ಲಿ ಚೆನ್ನಾಗಿ ಬರಬೇಕು, ನಿಮಗೆ ಬೇಕಾಗಿದ್ದ ಗ್ಲೂಕೋಸ್ ಆರೋಗ್ಯವಾಗಿ ಇರಬೇಕು ಅಂದ್ರೆ ಇದನ್ನ ನಿಮ್ಮ ಮೆಸೇಜ್ ಒಳಗೆ ಹೋಗ್ತಾ ಇರ್ತದೆ ನಿಮ್ಮ ದೇಹದಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ಸೊ ಗಿಡದಲ್ಲಿ ಮಾಡಿರೋದು ಇದು ಹೋಮಿಯೋಪತಿಕ್ ಮೆಡಿಸನ್ ಅಂತ ಹೇಳ್ತೀವಿ. ಆಲ್ ದಿಸ್ ಮೆಡಿಸನ್ ಪೊಟೆನ್ಸಿ ಅಂದ್ರೆ ಅದಕ್ಕೊಂದು ಪವರ್ ಬರುತ್ತೆ. ಇವಾಗ ಸುಮ್ಮನೆ ನಾವು ಇದೀವಿ ಒಂದು ಜಂಪ್ ಮಾಡ್ತಾ ಇರ್ತೀವಿ ಅಂದ್ರೆ ನಮಗೊಂದು ಎನರ್ಜಿ ಬರುತ್ತೆ ನೋಡಿ, ಆ ಎನರ್ಜಿ ಇಸ್ ಟ್ರಾನ್ಸ್ಕ್ರಿಪ್ಟೆಡ್ ಇನ್ ಟು ದ ಮಾಲಿಕ್ಯೂಲ್ ಅಂತ ಹೇಳ್ತೀವಿ ನಾವು. ಆವಾಗ ಆಲ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಆರ್ ಪೊಟೆಂಟೈಸ್ಡ್, ನಾಟ್ ಡೈಲ್ಯೂಟೆಡ್. ಡೈಲ್ಯೂಷನ್ ಅಂದ್ರೆ ಏನು, ಮದರ್ ಟಿಂಚರ್ ಇದೆ, ಸೈಸಿಜಿಯಂ ಜಂಬುಲಾನಂ ಇಲ್ಲಾಂದ್ರೆ ಆಲಿಯಂ ಸಿಪಾ, ಅದನ್ನ ಹಂಗೆ ತಗೊಂಡು 1 ml 9 ml ನಲ್ಲಿ ಸೇರಿಸಿ 10 ml ಮಾಡಿಬಿಟ್ಟು ಹಂಗೆ ಸುಮ್ಮನೆ ಬಿಟ್ಟರೆ ದಟ್ಸ್ ಕಾಲ್ಡ್ ಡೈಲ್ಯೂಷನ್. ಅದನ್ನ ತಗೊಂಡು ವಿ ಟೇಕ್ ಅ ಪವರ್ ಅಂಡ್ ದೆನ್ ಬ್ಯಾಂಗ್ ಇಟ್. ಅಂದ್ರೆ ನಾವೇನಂತಂದ್ರೆ ಅಷ್ಟು ಸ್ಮಾಲ್ ತುಂಬಾ ಸೂಕ್ಷ್ಮವಾದ ಆ ಮಾಲಿಕ್ಯೂಲ್ ಏನಾಗುತ್ತೆ ಅಂದ್ರೆ ಇಟ್ ಟ್ರಾನ್ಸ್ಮಿಟ್ ದ ಪವರ್ ಆಫ್ ಅಕ್ಸೆಪ್ಟಿಂಗ್, ಗ್ರಹಿಸ್ಕೊಳ್ಬೇಕು. ವಾಟ್ ವಿ ಯೂಸ್ ಟು ಕಾಲ್ ಇನ್ ಅವರ್ ಇಂಗ್ಲಿಷ್ ನಲ್ಲಿ ಅಸಿಮಿಲೇಷನ್. ನಾನು ಕಾರ್ಬೋಹೈಡ್ರೇಟ್ ತಿಂತಾ ಇದ್ದೀನಿ, ಸ್ಟಾರ್ಚ್ ತಿಂತಾ ಇದ್ದೀನಿ, ಗ್ಲೂಕೋಸ್ ತಿಂತಾ ಇದ್ದೀನಿ. ನೀವು ತಿನ್ನೋದು ಗ್ಲೂಕೋಸು ನಿಮ್ಮ ದೇಹದ ಒಳಗೆ ಹೋಗಿ ನಿಮ್ಗೆ ಸೇರಿಕೊಂಡು ನಮ್ಮ ಎಲ್ರಿಗೂ ಎನರ್ಜಿ ಬೇಕು. ಸಾಧಾರಣವಾಗಿ ನಮ್ಮ ಮಯೂಷಾರಲ್ಲ ಅಂತ ನಾವು ನರ್ಸಿಂಗ್ ಹೋಮ್ ಹೋಗ್ತೀವಿ. ನರ್ಸಿಂಗ್ ಹೋಮ್ ಹೋದ ತಕ್ಷಣ ಫಸ್ಟ್ ಅವ್ರು ಏನು ಕೊಡ್ತಾರೆ, ಗ್ಲೂಕೋಸ್ ಅಂತ ಒಂದು ಬಾಟಲ್ನಲ್ಲಿ ಕೊಡ್ತಾರೆ. ನಾವು ಎಲ್ಲರೂ ವಾಟ್ ವಿ ಯೂಸ್ ಟು ಕಾಲ್ ಅಸ್ ಹೈಪೋಗ್ಲೈಸಿಮಿಯಾ ಅಂಡ್ ಹೈಪರ್ಗ್ಲೈಸಿಮಿಯಾ. ಗ್ಲೂಕೋಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ತಿನ್ನೋದು ಈಗ ಫಾರ್ ಎಕ್ಸಾಂಪಲ್ ರಾಗಿ ಅಂತ ಇಟ್ಕೊಳ್ಳೋಣ. ರಾಗಿನಲ್ಲಿ ಕಾರ್ಬೋಹೈಡ್ರೇಟ್ ಇದೆ. ಈ ಕಾರ್ಬೋಹೈಡ್ರೇಟ್ ಕನ್ವರ್ಟ್ ಆಗಿ ಸಕ್ಕರೆ ಅಂಶನ ತಗೊಂಡೋಗಿ ನಿಮ್ಮ ಇಡೀ ದೇಹದಲ್ಲಿ ಕೊಡಬೇಕು ಅಂದ್ರೆ ಆ ಶುಗರ್ ಬರುತ್ತೆ. ಆ ಗ್ಲೂಕೋಸ್ ನಮ್ಮ ದೇಹದಲ್ಲಿ ಒಂದೊಂದು ಸೆಲ್ಗೂ ಬೇಕಾಗುತ್ತೆ. ಈ ಒಂದೊಂದು ಸೆಲ್ ಒಳಗೇನು ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಹೋಮಿಯೋಪತಿ ತರ ಸೂಕ್ಷ್ಮವಾದ ಆ ಸೆಲ್ಗೆ ಒಂದು ವೀಸಾ ಅಂತ ಹೇಳ್ಬೋದು. ಈಗ ನಿಮ್ಮ ಹತ್ರ ಎಲ್ಲ ಸೆಲ್ ಫೋನ್ ಇದೆ. ಒಂದು ಸೆಲ್ ಫೋನ್ ನಲ್ಲಿ ಒಳಗಿರೋದು ಚಿಪ್ ಇದಲ್ಲ, ಅದು ನ್ಯೂಕ್ಲಿಯಸ್ ಅಂತ ಇಟ್ಕೊಳ್ಳೋಣ. ಅಲ್ಲಿರೋದು ಬ್ಯಾಟ್ರಿ ಬಂದು ನಮ್ಮ ಸೆಲ್ಗೆ ಬೇಕಾದ ಪವರ್ ಅಂತ ಇಟ್ಕೊಂಡು ಗ್ಲೂಕೋಸ್ ಅಂತ ಇಟ್ಕೊಳ್ಳೋಣ. ಸೊ ಪ್ಯಾಂಕ್ರಿಯಾಸ್ ಅಂತ ಹೇಳಿದ್ನಲ್ಲ ನಾನು, ಪ್ಯಾಂಕ್ರಿಯಾಸ್ನಲ್ಲಿ ಐಲೆಟ್ಸ್ ಆಫ್ ಲ್ಯಾಂಗರಾನ್ಸ್ ಅಂತ ಹೇಳ್ತೀವಿ, ಬೀಟಾ ಸೆಲ್ಸ್ ಅಂತ ಹೇಳ್ತೀವಿ. ಈ ಬೀಟಾ ಸೆಲ್ಸ್ ಏನು ಮಾಡುತ್ತೆ ಅಂದ್ರೆ ನೀವು ತಿನ್ನೋದು ಪದಾರ್ಥದಿಂದ
ಆ ಇನ್ಸುಲಿನ್ ಉಪಯೋಗಿಸ್ಕೊಂಡು ಆ ಗ್ಲೂಕೋಸನ್ನು ಈಗ ಪವರ್ ಆ ಗ್ಲೂಕೋಸನ್ನು ಸೆಲ್ ಒಳಗೆ ತಗೊಂಡ ತಕ್ಷಣ 72 ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಆರ್ ದೇರ್ ಇನ್ ಅವರ್ ಬಾಡಿ ಅಂತ ಹೇಳ್ತೀವಿ. ಸೊ ಅದು ಹೋಮಿಯೋಪತಿಕ್ ಪ್ರಿಪರೇಷನ್. ಲೆಟಸೇ ನಾವು ಒಂದು 30C ಅಂತ ಹೇಳ್ತೀವಿ, ಸೆಂಟಿಸೈಮಲ್ ಸ್ಕೇಲ್ ಅಂತ ಹೇಳ್ತೀವಿ, 200C ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಸೈಸಿಜಮ್ ಜಂಬುಲಾಣಂ ಮದರ್ ಟಿಂಚರ್ ಅಂತ ಹೇಳ್ತೀವಿ. ಯಾವುದೇ ಇತ್ತು ಅಂದ್ರೂ ನೀವು ತಿನ್ನೋದು ಪದಾರ್ಥದಿಂದ ಆ ಗ್ಲೂಕೋಸನ್ನು ತಗೊಂಡೋಗಿ 72,000 ಟ್ರಿಲಿಯನ್ ಸೆಲ್ಸ್, ಅಷ್ಟೊಂದು ಸೆಲ್ಗೂ ಈ ಸೆಲ್ಲನ್ನು ಕರ್ಕೊಂಡು ಹೋಗುತ್ತೆ. ಇವಾಗ ಏನಾಗುತ್ತೆ, ಹೋಮಿಯೋಪತಿ ಮೆಡಿಸಿನ್ ಇಸ್ ವರ್ಕಿಂಗ್ ಲೈಕ್ ದಿಸ್. ಇವಾಗ ಅಲೋಪತಿ ಏನು ಮಾಡುತ್ತೆ ಅಂದರೆ, ನಾನು ತಿಂದ್ಬಿಟ್ಟಿದ್ದೀನಿ, ನಾ ಯಾವುದು ಹೇಳೋದು ಕೇಳಿಲ್ಲ, ಒಂದು ಸಕ್ಕರೆ ಅಂಶ ಎಲ್ಲ ಕಡೆ ಏನಾಗಬೇಕು, ಎಲ್ಲ ಸೆಲ್ಗೂ ಈಕ್ವಲ್ ಆಗಿ ಗ್ಲೂಕೋಸ್ ಎನರ್ಜಿ ಬೇಕೇ ಬೇಕು. ಈ ಎನರ್ಜಿ ಏನಾಯಿತು ಅಂದರೆ, ನಾನು ಸರಿಯಾಗಿ ನಮ್ಮ ಇನ್ಸುಲಿನ್ ಮತ್ತು ಆ ವೀಸಾ ಅದು ನಿಮಗೆ ಇಲ್ಲ. ಇನ್ಸುಲಿನ್ ಸರಿಯಾಗಿ ಈ ಬೀಟಾ ಸೆಲ್ಸ್ ಬಂದು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಅದರಿಂದ ಏನಾಗುತ್ತೆ, ನೀವು ತಿನ್ನೋದು ಪದಾರ್ಥದಿಂದ ಗ್ಲೂಕೋಸನ್ನು ಹೆಚ್ಚು ತಗೊಳ್ತಾ ಇದೆ. ತೊಗೊಂಡ್ಬಿಟ್ಟು ಏನು ಮಾಡುತ್ತೆ ಅಂದರೆ ಸರಿಯಾಗಿ ಸೆಲ್ ಒಳಗೆ ಕಳಿಸ್ತಾ ಇಲ್ಲ. ಆವಾಗ ಇಲ್ಲ ಡಾಕ್ಟ್ರೇ, ನನಗೆ ಸ್ವಲ್ಪ ಸುಸ್ತಾಗ್ಬಿಡುತ್ತೆ, ಯಾವಾಗಲೂ ನೋಡಿದ್ರೆ ವಾಟ್ ವಿ ಯೂಸ್ ಟು ಕಾಲ್ ಮೂತ್ರ ವಿಸರ್ಜನೆಯಲ್ಲಿ ಸಕ್ಕರೆ ಅಂಶ ಬಂದ್ಬಿಟ್ಟಿದೆ ಅಂತ ಹೇಳ್ತೀವಿ. ಅಂದರೆ ಸಕ್ಕರೆ ಅಂಶ ಮೂತ್ರ ವಿಸರ್ಜನೆಯಲ್ಲಿ ಕಂಪ್ಲೀಟ್ ಆಗಿ ಫಿಲ್ಟರ್ ಆಗಿ ಬರಬೇಕು. ಅವಾಗ ಏನಾಗುತ್ತೆ ಅಂದರೆ, ಎಲ್ರಿಗೂ ಈಗ ಚೆನ್ನಾಗಿ ಗೊತ್ತು. ಈಗ ಫಾಸ್ಟಿಂಗ್ ಶುಗರ್ ಒಂದು ನಾವು ತಿಂಡಿ ತಿನ್ನೋಕ್ಕೆ ಮುಂಚೆ ಅಂತ ಒಂದು ಹೇಳ್ತೀವಲ್ಲ, ಫಾಸ್ಟಿಂಗ್ ಶುಗರ್ ಇತ್ತು ಅಂದರೆ 70 to 110, 70 to 120, 60 to 110 ಅಂತ ಯಾವ್ದು ಲ್ಯಾಬ್ರೇಟರಿ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟೊಳಗೆ ಇರಬೇಕು. ಇದೇನಾಗುತ್ತೆ, ಸಾರ್ ಫಾಸ್ಟಿಂಗ್ ಶುಗರೇ ನಮಗೆ 200, 300 ಇದೆ ಸಾರ್ ಎಲ್ಲ ಕಡೆನೂ ಅಂದರೆ, ಬ್ಲಡ್ನಲ್ಲಿ ಎಷ್ಟಿತ್ತು, 70 to 100 ತನಕ ಇತ್ತು ಅಂದರೆ ನಿಮ್ಮ ದೇಹ ಆರೋಗ್ಯವಾಗಿ ಇರುತ್ತೆ. 72 ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಎಲ್ಲ ಚೆನ್ನಾಗಿ ಆರೋಗ್ಯವಾಗಿ ಬರುತ್ತೆ. ಈ ಥರ ಆರೋಗ್ಯವಾಗಿ ಇರಬೇಕು ಅಂದರೆ ಅವಾಗ ಏನು ಮಾಡ್ತಾರೆ, ನಮ್ಮ ಅಲೋಪತಿ ಬ್ರದರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ, ದೇ ಯೂಸ್ ಟು ಕಾಲ್ ಒನ್ ಪರ್ಟಿಕ್ಯುಲರ್ ಒಂದು ಮಾಲಿಕ್ಯೂಲ್ ಇದೆ, ಮೆಟ್ಫಾರ್ಮಿನ್ ಅಂತ ಇಟ್ಕೊಳ್ಳೋಣ. ಇದು ಏನು ಮಾಡುತ್ತೆ, ಈ ಸಕ್ಕರೆ ಅಂಶನೆಲ್ಲ ಬ್ಲಡ್ನಲ್ಲಿ ಜಾಸ್ತಿ ಇದೆ. ನಾವು ಲಾಗ್ ಫೇಸ್ ಅಂತ ಊಟ ಎಲ್ಲ ಮಾಡಿದಾದ್ಮೇಲೆ ಒಂದು ಲಾಗ್ ಫೇಸ್ ಅಂತ ಹೇಳ್ತೀವಿ ನಾವು. ಸೊ ಆ ಥರ ಒಂದು ಅಸೆಂಡಿಂಗ್ ಒಳ್ಳೆ ಟೈಮ್ನಲ್ಲಿ ಉಪಯೋಗಿಸ್ಕೊಂಡು ಆ ಸಕ್ಕರೆ ಎಲ್ಲ ತೆಗೆದು ಬಿಡುತ್ತೆ. ಇಟ್ ಡಸಂಟ್ ನೋ ಇವತ್ತು ಕುಮಾರ್ ಅವರು ಬಂದು ಚೆನ್ನಾಗಿ ಬೆಳಗ್ಗೆ ಟಿಫನ್ ತಿಂದಿಲ್ಲ, ಅದರಿಂದ ಇವರಿಗೆ ಸಕ್ಕರೆ ಅಂಶ ಜಾಗದಲ್ಲಿ ಇರುತ್ತೋ ಇರಲ್ವೋ ಅಂತ ಅವ್ರಿಗೆ ಗೊತ್ತಾಗಲ್ಲ, ಎಲ್ಲ ಕಂಪ್ಲೀಟ್ ತೆಗೆದು ಬಿಡುತ್ತೆ. ಮೆಟ್ಫಾರ್ಮಿನ್ನಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಮಾಲಿಕ್ಯೂಲ್ ಹೆಸರು ಹೇಳ್ತಾ ಇದ್ದೀನಿ, ಅದು ಏನು ಮಾಡುತ್ತೆ ಅಂದರೆ ಸಕ್ಕರೆ ಅಂಶ ಬ್ಲಡ್ನಲ್ಲಿ ಜಾಸ್ತಿ ಆಗಬಾರ್ದು ಅಂತ ಮಾಡ್ತೇ ಬಿಟ್ಟು ಅದನ್ನು ಹೋಗ್ತಾ ನಿಮ್ಗೆ ಆರೋಗ್ಯ ಚೆನ್ನಾಗಿತ್ತು, ಒಳ್ಳೆ ಅಭ್ಯಾಸದಲ್ಲಿ ಇದೆ ಅಂದರೆ ಒಂದು ಚೂರು ಈ ಪ್ಯಾಂಕ್ರಿಯಾಸ್ ಬಂದು ಆರೋಗ್ಯ ಇರೋಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ಹೋಮಿಯೋಪತಿಕ್ ಮೆಡಿಸಿನ್ ಏನಾಗುತ್ತೆ ಅಂದರೆ, ಹೇಳಿದ್ನಲ್ಲ, ಇಟ್ ಡಸಂಟ್ ಹ್ಯಾವ್ ಎನಿ ವೆಯ್ಟ್ ಅಂತ ಹೇಳಿ ಮಿಲಿಗ್ರಾಮ್. ಈಗ ಫಾರ್ ಎಕ್ಸಾಂಪಲ್ ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ ಎಲ್ಲ ನೋಡ್ತು ಅಂದರೆ ಒಂದು 500 mg ಒಂದು ಇಷ್ಟು ದೊಡ್ಡ ಟ್ಯಾಬ್ಲೆಟ್ ಕಾಣ್ತಾ ಇರುತ್ತೆ. ನಮ್ಮ ಹೋಮಿಯೋಪತಿಯ ಸಾಧಾರಣವಾಗಿ ಔಷಧಿಗಳು ಹೆಂಗಿರುತ್ತೆ ಅಂದರೆ, ಬಿಳಿ ಗುಳಿಗೆಗಳು ಇರುತ್ತೆ. ವಾಟ್ ವಿ ಯೂಸ್ ಟು ಕಾಲ್ ದಿಸ್ ಬಿಳಿ ಗ್ರ್ಯಾನ್ಯೂಲ್ಸ್, ಶುಗರ್ ಕೋಟೆಡ್. ಇದು ಏನು ಮಾಡ್ತಾರೆ ಅಂದರೆ, ಇಟ್ ಇಸ್ ದ ಕ್ಯಾರಿಯರ್ ಆಫ್ ದ ಮೆಡಿಸಿನ್ಸ್ ಅಂತ ಹೇಳ್ತೀವಿ ನಾವು ಹೋಮಿಯೋಪತಿ. ಇದರಲ್ಲಿ ನಾವು ಇಲ್ಲಿ ಬಂದು ಫಾರ್ ಎಕ್ಸಾಂಪಲ್ ಎಲ್ಲ ಕಡೆನೂ ಇಲ್ಲಿ ಬಂದ ತಕ್ಷಣ ಇದೊಂದು ಸ್ಪೆಷಲ್ ಒಂದು ಮೆಡಿಸಿನ್ ಸೈಸಿಡಿಯಂ ಜಂಬುಲಾಣಂ ಅಂತ ಇಟ್ಕೊಳ್ಳೋಣ. ಅದರಿಂದ ನಾವು ಪವರ್ ಮಾಡಿ 30C ಇಟ್ಕೊಳ್ಳೋಣ. 30Cಯನ್ನು ನಾವು ಆ ಔಷಧದಲ್ಲಿ ಹಾಕಿ ಇದರಲ್ಲಿ ಹಾಕಿ ಒಂದು ಚಿಕ್ಕ ಮಗು ಆಗಲಿ, ದೊಡ್ಡ ಮಗು ಆಗಲಿ, ದೊಡ್ಡ ವಯಸ್ಸಾದವರಾಗಲಿ, ಒಂದು 80 ವರ್ಷ ಇರೋದು ದೊಡ್ಡ ಜೆರಿಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಆರ್ ಪೀಡಿಯಾಟ್ರಿಕ್ ಆರ್ ಜೆರಿಯಾಟ್ರಿಕ್ಸ್, ವಯಸ್ಸಾದವರಾಗಲಿ ಇಲ್ಲ ಚಿಕ್ಕ ಮಗು ಆಗಲಿ, ಅವರು ಸೌಕರ್ಯವಾಗಿ ಹೇಳಿದ್ನಲ್ಲ ಫಸ್ಟು ಆ ಮೆಂಟಲ್ ಅಸೈಮ್ನಲ್ಲಿ ಏನಾಯಿತು, ಆ ಥರ ಯಾವುದು ತೊಂದರೆ ಇಲ್ಲದೆ ಆರೋಗ್ಯವಾಗಿ ತಗೋಬೇಕು ಅಂದರೆ ಹೋಮಿಯೋಪತಿಕ್ ಮೆಡಿಸಿನ್ ಬಂದು ತುಂಬ ಈಸಿಯಾಗಿ ಹೊರಬರುತ್ತೆ. ಸೊ ವಾಟ್ ವಿ ಯೂಸ್ ಟು ಕಾಲ್ ಅಂದರೆ, ಹಂಗೆ ಮೆಟ್ಫಾರ್ಮಿನ್ ಅಂತ ಕೊಡೋದು ಫಾರ್ ಎಕ್ಸಾಂಪಲ್ ಅದು ಆಯುರ್ವೇದ ಹೇಳ್ತಾರೆ. ನೆರಳೆ ಹಣ್ಣು ಫಾರ್ ಎಕ್ಸಾಂಪಲ್ ಒಳ್ಳೆಯದು. ನೆರಳೆ ಹಣ್ಣನ್ನು ಹಂಗೆ ತಿಂದು ನೀವು ಅಭ್ಯಾಸ ಮಾಡ್ಕೊಳ್ಳೋದು ಆಯುರ್ವೇದ ಆಗುತ್ತೆ. ನೆರಳೆ ಹಣ್ಣು ಕೆಮಿಕಲನ್ನು ತೆಗೆದು ಒಂದು ಕ್ಯಾಪ್ಸ್ಯೂಲನ್ನು ಹಾಕಿ, ಫಾರ್ ಎಕ್ಸಾಂಪಲ್ ಸಮಾಧಾನ ನೆರಳೆ ಹಣ್ಣು ಅಂತ ಇಟ್ಕೊಳ್ಳೋಣ, ಅಲೋಪತಿ ಅಂತ ಇಟ್ಕೊಳ್ಳೋಣ. ಅದನ್ನು ಕ್ಯಾಪ್ಸೂಲ್ನೆಲ್ಲ ಕೊಡ್ತು ಅಂದರೆ ಅಲೋಪತಿ ಥರ ಬರುತ್ತೆ. ನೆರಳೆ ಹಣ್ಣು ರಸವನ್ನು ಎಷ್ಟು ಮಟ್ಟಿಗೆ ಮಾಡಬೇಕು, ಅದು ನಿಮ್ಮ ಬಾಡಿ ಒಳಗೆ ಹೋಗಿ ನೆರಳೆ ಹಣ್ಣು ರಸ ಬರ್ತಾ ಇದೆ, ಒಂದೊಂದು ಸೆಲ್ಲು ತುಂಬ ಚಿಕ್ಕದು, ಆ ಚಿಕ್ಕದಿಗೆ ಒಂದು ಮೆಸೇಜ್ ಬರಬೇಕಂದ್ರೆ ಈ ಥರ ಒಂದು ವಾಟ್ ವಿ ಯೂಸ್ ಟು ಕಾಲ್ ಕ್ಯೂಸ್ ಅಂದರೆ ಅದೇ ಥರ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಇತ್ತು ಅಂದರೆ ಅವಾಗ ಏನಾಗುತ್ತೆ, ವಜ್ರವನ್ನು ತೆಗಿತೀವಿ ಅಂದರೆ ಈ ಸೆಲ್ಲು ತುಂಬ ಸೂಕ್ಷ್ಮವಾಗಿರೋದು, ಅವಾಗ ಹೋಗಿ ಪ್ಯಾಂಕ್ರಿಯಾಸ್ ನಿಮಗೆ ಬೇಕಾಗಿದ್ದು ಲಿಪೇಸ್, ಪ್ರೋಟಿಯೇಸ್ ಈ ಥರ ಒಂದು ಇದೆಲ್ಲ ಬರುವಾಗ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಈ ಸಕ್ಕರೆ ಅಂಶವನ್ನು ಇನ್ಸುಲಿನನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಗ್ಲೂಕೋಸನ್ನು ಎಲ್ಲ ಸೆಲ್ಗೂ ಕಳಿಸಿ ಅಂತ ಒಂದು ಮೆಸೇಜ್ ನಮ್ಮ ದೇಹದಲ್ಲಿ ಇರುತ್ತೆ. ಮೆಟ್ಫಾರ್ಮಿನ್ ಆಗಲಿ ನೆರಳೆಣ್ಣಾಗಲಿ ಆವತ್ತು ಊಟ ಮಾಡಿದ್ದೀರಾ,
ಆಯುರ್ವೇದ ಅಂಡ್ ಅಲೋಪತಿ ಅದು ಊಟ ಮಾಡಿದ್ರ ಆವತ್ತು ಆಯಿತು. ನಿಮ್ಮ ಬೆಳಗ್ಗೆ ನಾಳೆ ಎದ್ದು ನೀವು ಎಲ್ಲ ವಿಸರ್ಜನೆ ಮಾಡ್ತು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ರೆಸ್ಟ್ ರೂಮ್ ಹೋಗ್ತೀರಾ ಇಲ್ಲ ಲೂ ಹೋಗ್ತೀರಾ ಬಂತು ಅಂದರೆ ಆ ಪರ್ಟಿಕ್ಯುಲರ್ ಕೋಟ ಮುಗಿದೋಯ್ತು, ತಿರ್ಗಾ ಇನ್ನೊಂದ್ಸತಿ ತಗೋಬೇಕು. ಬಟ್ ಹೋಮಿಯೋಪತಿ ಸೂಕ್ಷ್ಮವಾಗಿ ಇರೋದ್ರಿಂದ ಏನಾಗುತ್ತಂದರೆ ಒಳಗೆ ಹೋಗಿ ನಿಮಗೆ ಒಂದು ಮೆಸೇಜ್ ಕೊಡುತ್ತೆ. ಹೌದು ಕಣೋ ಕುಮಾರ, ಬೆಳಗ್ಗೆ ಇವತ್ತು ನೀವು ನೆರಳೆ ಹಣ್ಣು ತಿಂದಿದ್ಯಾ, ಇಡ್ಲಿ ತಿಂದಿದ್ಯಾ, ವಡೆ ತಿಂದಿದ್ಯಾ, ವಡೆಯಿಂದ ಪ್ರೋಟೀನನ್ನು ತಗೋ, ಇಡ್ಲಿಯಿಂದ ಆ ಸಕ್ಕರೆ ಅಂಶನ ಬರೋದು ಗ್ಲೂಕೋಸನ್ನು ತಗೋ, ಆ ಫ್ಯಾಟಿಂದ ಫಾರ್ ಎಕ್ಸಾಂಪಲ್ ನಾವು ತುಪ್ಪ ಹಾಕೊಳ್ತೀವಿ ಅಂತ ಇಟ್ಕೊಳ್ಳೋಣ, ಎಣ್ಣೆ ಹಾಕ್ಕೊಳ್ತೀವಿ ಅಂತ ಇಟ್ಕೊಳ್ಳೋಣ, ಪುಡಿ ಒಂದು ಚಟ್ನಿ ಪುಡಿ ಹಾಕ್ಕೊಳ್ತೀವಿ ಅಂತ, ಇದನ್ನ ಬರೋದನ್ನು ಫ್ಯಾಟನ್ನು ತಗೋ. ಸೊ ಪ್ರೋಟೀನ್, ಗ್ಲೂಕೋಸ್ ಆ್ಯಂಡ್ ಫ್ಯಾಟ್ ಇದು ಮೂರನ್ನು ಸರಿ ಒಂದು ಬ್ಯಾಲೆನ್ಸ್ಡ್ ಇದನ್ನಲ್ಲಿ ಒಂದು ಮೆಸೇಜ್ ಕೊಡುತ್ತೆ ನಿಮಗೆ. ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ನಿಮ್ಮ ಡಿಪೆಂಡೆನ್ಸ್ ಆನ್ ಇನ್ಸುಲಿನ್, ಕೆಲ ಟೈಮ್ನಲ್ಲಿ ನಾವು ಡಯಾಬಿಟಿಸ್ ಅಂತ ಹೇಳುವಾಗ ಏನಾಗುತ್ತೆ ಅಂದರೆ ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್, ಜುವೆನೈಲ್ ಡಯಾಬಿಟಿಸ್, ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್, ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಇಷ್ಟೊಂದು ಇದೆಲ್ಲ ಇದೆ. ಎಲ್ಲರಿಗೂ ನಿಮ್ಮ ಗ್ಲೂಕೋಸನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ ಲೈಕ್ ಕ್ಯೂಸ್ ಲೈಕ್ ಅಂದರೆ ಸಕ್ಕರೆ ಅಂಶ ಬರ್ತಾ ಇದೆ, ಇದನ್ನು ಸರಿಯಾಗಿ ಉಪಯೋಗಿಸ್ಕೊ, ಸರಿಯಾಗಿ ಅಂತ ಹೇಳಿದ್ರನ್ನ ಯಾರು ಬೇಕಾದರೂ ಇರಲಿ, ಏನೇ ಬತ್ತಿ ಈಗ ವೆಂಕಟಾಚಲ ಬಳಿ ಇರಲಿ, ಈಗೆಲ್ಲ ಇನ್ನೂ ಎಲ್ಲ ಎಷ್ಟೋ ಫಂಕ್ಷನ್ ಎಲ್ಲ ಬರ್ತಾ ಇದೆ, ಎಲ್ಲ ಪೂಜೆ ಎಲ್ಲ ಎಲ್ಲ ಮಾಡ್ತಾ ಇರ್ತೀವಿ ನಾವು. ಅಲೋಪತಿ ಆಗಲಿ ಹೋಮಿಯೋಪತಿ ಆಗಲಿ ಏನೇ ಕಿತಾಪತಿ ಮಾಡಿದ್ರು ಬೆಳಗ್ಗೆ ಒಂದು ಮಾರ್ನಿಂಗ್ ಒಳ್ಳೆ ಒಂದು ಗುಡ್ ಬ್ರೇಕ್ಫಾಸ್ಟ್ ಯಾರು ಬೇಕಾದರೂ ಇರಲಿ, ಒಳ್ಳೆ ಒಂದು ತಿಂಡಿ ತಿನ್ನೋದು ತುಂಬ ಇಂಪಾರ್ಟೆಂಟ್. ಹೌದು ಸರ್, ನಮಗೆ ಚೆನ್ನಾಗಿ ಗೊತ್ತು, ನಾವು ಯೂಸ್ ಟು ಟೇಕ್ ಏನು ಅಮೆರಿಕನ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ, ಬೇರೆ ಪಿಜ್ಜಾ ಪಾಸ್ತಾ ಈ ಕಲ್ಚರ್ ಎಲ್ಲ ತುಂಬ ಬಂದ್ಬಿಟ್ಟಿದೆ. ನಮ್ಮ ಫುಡ್ ಕಲ್ಚರ್ನಲ್ಲಿ ಯಾವುದು ಏನು ಕೊರತೆ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು 2 ಇಡ್ಲಿ, ಒಂದು ವಡೆ, ಒಂದು ದೋಸೆ ಜೊತೆಯಲ್ಲಿ ಒಂದು ಪಲ್ಯ ಇದೆಲ್ಲ ಚೆನ್ನಾಗಿ ಮಾಡು ಬೆಳಗ್ಗೆನಲ್ಲಿ ಒಳ್ಳೆ ಒಂದು ಬ್ರೇಕ್ಫಾಸ್ಟ್ ತಗೊಳ್ತು ಅಂದರೆ ಆರೋಗ್ಯ ಸೂಪರ್ ಆಗಿರುತ್ತೆ. ಹೋಮಿಯೋಪತಿ ಏನು ಮಾಡುತ್ತೆ, ಈ ನೀವು ತಿನ್ನೋದು ಪದಾರ್ಥದಿಂದ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಇದೆಲ್ಲ ನಿಮ್ಮ ದೇಹಕ್ಕೆಲ್ಲ ತಗೊಂಡು ಆಮೇಲೆ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸಾಸುವೆನಲ್ಲಿ ಒಂದು ಸೆಲೆನಿಯಮ್ ಇರುತ್ತೆ, ಈಗ ಒಮೆಗಾ D3 ಅಂತ ನಾವು ಎಳ್ಳು ತಿಂತೀವಲ್ಲ ಅದರಿಂದ ಒಮೆಗಾ D3 ಬರುತ್ತೆ. ಈ ಸೂಕ್ಷ್ಮವಾದ ಮೈಕ್ರೋ ನ್ಯೂಟ್ರಿಯೆಂಟ್ ಎಲ್ಲವನ್ನು ತೆಗೆದು ನಿಮ್ಮ ದೇಹಕ್ಕೆ ಎಲ್ಲಿ ಬೇಕೋ ಅಲ್ಲೆಲ್ಲ ಕಳ್ಸೋಕ್ಕೆ, ಈಗ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂಡ್ ಬೀಟಾ ಸೆಲ್ಸ್ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿ ಆರೋಗ್ಯ ಕೊಟ್ಟು ಇನ್ಸುಲಿನ್ ಕೆಪಾಸಿಟಿ, ಅಬ್ಸಾರ್ಪ್ಷನ್ ಆ್ಯಂಡ್ ಯುಟಿಲೈಸೇಷನ್ ಕೆಪಾಸಿಟಿ ಮಾಡೋಕ್ಕೆ ಅಂದರೆ ಅಡ್ಡ ಪರಿಣಾಮ ಇಲ್ಲದೆ ತುಂಬ ಸೂಕ್ಷ್ಮವಾದ ಸಿಗಿ ಲೈಕ್ ಕ್ಯೂಸ್ ಲೈಕ್ ವಜ್ರದಿಂದ ತೆಗಿಬೇಕು. ಹೋಮಿಯೋಪತಿ ಅಂದರೆ ಆ ಸಿಮಿಲಿಯಾ ಸಿಮಿಲಿಬಸ್ ಕ್ಯೂರೆಂಟ್ ಅನ್ನೋದು ನಮ್ಮ ಹೋಮಿಯೋಪತಿ ಪದ್ಧತಿ. ತುಂಬ ಸೈಡ್ ಎಫೆಕ್ಟ್ ಇಲ್ಲದೆ ಇರೋದು, ಸಾಧಾರಣವಾಗಿ ತುಂಬ ಸೂಕ್ಷ್ಮವಾಗಿ ಇರೋದ್ರಿಂದ ನಿಮ್ಮ ದೇಹಕ್ಕೆ ಬೇಕಾಗಿರೋದು ಸೂಕ್ಷ್ಮ. ಈ ಹೋಮಿಯೋಪತಿ ಡ್ರಗ್ಸು ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ಆರೋಗ್ಯವಾಗಿ ಕರ್ಕೊಂಡು ಬರೋಕ್ಕೆ ತುಂಬ ಅನುಕೂಲ ಆಗ್ತಾ ಬರುತ್ತೆ. ಸೊ ಆ ಥರ ಆರೋಗ್ಯವಾಗಿರ್ತೀನಿ, ಸಂತೋಷವಾಗಿರಬೇಕು. ಫಸ್ಟ್ ಬೆಳಗ್ಗೆ ತಿಂಡಿ ತಿನ್ನಬೇಡ, ತಿಂಡಿ ಎಂಜಾಯ್ ಮಾಡಿ. ವಾಟ್ ಯೂಸ್ ಟು ಕಾಲ್ ಒಂದು ಮನಸ್ಸು ತುಂಬಬೇಕು, ಬಾಯಿನಲ್ಲಿ ಜೊಳ್ಳು ಬರಬೇಕು. ಆವಾಗ ಯಾವ ಪತಿಯೂ ಬೇಕಾಗಿಲ್ಲ, ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಏನೂ ತೊಂದರೆ ಆಗೋಲ್ಲ. ಕರ್ನಾಟಕ ನ್ಯೂಸ್ ಬಿಟ್ ಎಲ್ಲ ವೀಕ್ಷಕರಿಗೂ ಆರೋಗ್ಯ ಚೆನ್ನಾಗಲಿ ಅಂತ ಬಯಸ್ತಾ, ಡಾಕ್ಟರ್ ಕುಮಾರ್ ಸೈನಿಂಗ್ ಆಫ್. ಆರೋಗ್ಯದ ವಿಚಾರದಲ್ಲಿ ಸೂಕ್ತ ಸಮಯದಲ್ಲಿ ಸಮರ್ಪಕ ಚಿಕಿತ್ಸೆ ಪಡೆಯುವುದು ಅತಿ ಮುಖ್ಯ. ಹೆಲ್ತ್ ವಿಚಾರದಲ್ಲಿ ಈ ಸ್ಥಿತಿ ಪ್ರಜ್ಞತೆ ನಿಮಗೂ ಬರಬೇಕಂದ್ರೆ ಸದಾ ನೋಡ್ತಾ ಇರಿ ಆಯುರ್ ಆರೋಗ್ಯ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ.